ನಿಲ್ಲಿಸೋದೊಂದೇ ದಾರಿ, ಬೇರೆ ಏನು ದಾರಿ ಇರಲ್ಲ. ಏತಸ್ಮಿನ್ನಂತರೇ ಘೋರಃ ಸಂಗ್ರಾಮಃ ಸಮಪದ್ಯತ ರಕ್ಷಸಾಂ ವಾನರಾಣಾಂಚ ಯಥಾ ದೇವಾಸುರೇ ಪುರಾ. ಇಬ್ಬರ ಆಜ್ಞೆ, ರಾಮ ಹಾಗೂ ರಾವಣ ಇಬ್ಬರು ಯುದ್ಧ ಮಾಡಿ ಅಂತ ಹೇಳಿದ ಮೇಲೆ ಘೋರವಾದ ಸಂಗ್ರಾಮ ಮೊದಲಾಯಿತು. ಹೇಗೆ? ಮೊದಲು ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಪುರಾ ದೇವಾಸುರೇ ಯಥಾ, ಬಹಳ ಹಿಂದೆ ದೇವತೆಗಳ ಮತ್ತು ಅಸುರರ ಯುದ್ಧ ಹೇಗಾಯಿತೋ ಆ ರೀತಿ ಇಲ್ಲಿ ಆಯಿತು ಅಂತ. ಇದನ್ನ ಇನ್ನೊಂದು ಸ್ವಲ್ಪ ವಿಸ್ತರಿಸಿ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದು, ತೀವ್ರಾಣಾಂ ಪುಣ್ಯ ಪಾಪಾನಾಂ ಯಥೈವ ಪುರಸನ್ನಿಧೌ ಅಂತ. ದೇಹದ ಒಳಗಡೆ ಪುಣ್ಯ ಹಾಗೂ ಪಾಪಗಳಿಗೆ ಯುದ್ಧ ನಡೆಯುವ ಹಾಗೆ ದೇವತೆಗಳಿಗೂ ಅಸುರರಿಗೂ ಯುದ್ಧ ಶುರು ಆಯಿತು ಅಂತ. ತೇ ಗದಾಭಿ ಪ್ರದೀಪ್ತಾಭಿಃ ಶಕ್ತಿಶೂಲ ಪರಶ್ವಧೈಃ ನಿಜಘ್ನುರ್ವಾನರಾನ್ ಸರ್ವಾನ್ ಕಥಯಂತಸ್ವ ವಿಕ್ರಮಾನ್. ರಕ್ಕಸರು ಉರಿದುರಿಯುವ ಗದೆಗಳಿಂದ, ಹೊಳೆಯುವ ಶಕ್ತಿ ಶೂಲಗಳಿಂದ ಸ್ವವಿಕ್ರಮಾನ್ ಕಥೆಯಂತಹ ತಮ್ಮ ತಮ್ಮ ಪರಾಕ್ರಮಗಳನ್ನು ಹೇಳಿಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ತಥಾ ವೃಕ್ಷೈರ್ಮಹಾಕಾಯಾಃ ಪರ್ವತಾಗ್ರೈಶ್ಚ ವಾನರಾಃ ನಿಜಘ್ನುಸ್ತಾನಿ ರಕ್ಷಾಂಸಿ ನಖೈರ್ದಂತೈಶ್ಚ ವೇಗಿನಃ. ಅದೇ ರೀತಿ ಮರಗಳಿಂದ ಮತ್ತೆ ಚೂಪಾದ ಉಗುರು ಹಲ್ಲುಗಳಿಂದ ಕಪಿಗಳು ತಮ್ಮ ಪರಾಕ್ರಮವನ್ನು ಹೇಳಿಕೊಂಡು ಹೊಡಿಲಿಕ್ಕೆ ಶುರು ಮಾಡಿದ್ರಂತೆ. ಆಮೇಲೆ ಒಂದು ಉದ್ಘೋಷ ಬೇರೆ ಇತ್ತು. ರಾಜ ಜಯತಿ ಸುಗ್ರೀವಃ ಇತಿ ಶಬ್ದೋ ಮಹಾನಭೂತ್ ರಾಜನ್ ಜಯೇತ್ಯುಕ್ತ್ವಾ ಸ್ವಸ್ವನಾಮ ಕಥಾಂ ತತಃ. ರಾಜ ಜಯತಿ ಸುಗ್ರೀವಃ, ನಮ್ಮ ದೊರೆ ಸುಗ್ರೀವ ಮಿಗಿಲಾಗಿದ್ದಾನೆ ಅಂತ ಇವರ ಘೋಷ. ರಾಜನ್ ಜಯ ಜಯೇತ್ಯಸೌ, ಓ ರಾವಣನೇ ನೀನು ಎಲ್ಲರಿಗಿಂತ ಮಿಗಿಲು ಮಿಗಿಲು ಅಂತ ಅನ್ಕೊಂಡು ಅವರು ಸ್ವಸ್ವನಾಮ ಕಥಾಂ ತತ, ತಮ್ಮ ತಮ್ಮ ಹೆಸರನ್ನು ತಮ್ಮ ತಮ್ಮ ಪರಾಕ್ರಮವನ್ನು ಘೋಷಿಸಿಕೊಂಡ್ರಂತೆ. ರಾಕ್ಷಸಾಸ್ತ್ವಪರೇ ಭೀಮಾಃ ಪ್ರಾಕಾರಸ್ಥಾ ಮಹೀಂಗತಾನ್ ವಾನರಾನ್ ಭಿಂದಿಪಾಲೈಶ್ಚ ಶೂಲೈಶ್ಚೈವ ವ್ಯದಾರಯನ್. ರಕ್ಕಸರು ಪ್ರಾಕಾರದಲ್ಲಿ ಇದ್ದು ಭೂಮಿಯಲ್ಲಿ ಇರುವವರನ್ನ ಭಿಂದಿಪಾಲ ಅಂತ ಎಸೆಯುವ ಒಂದು ಆಯುಧ, ಅದರಿಂದ ಕಪಿಗಳನ್ನು ಸೀಳಿದರಂತೆ. ಕಪಯಶ್ಚಾಪಿ ಸಂಕ್ರುದ್ಧಾಃ ಪ್ರಾಕಾರಸ್ಥಾನ್ ಮಹೀಂಗತಾಃ ರಾಕ್ಷಸಾನ್ ಪಾತಯಾಮಾಸುಃ ಖಮಾಪ್ಲುತ್ಯ ಸ್ವಬಾಹುಭಿಃ. ಕಪಿಗಳೇನು ಕಡಿಮೆ, ಎತ್ತರಕ್ಕೆ ಜಿಗಿದು ಕೋಟೆಯ ಮೇಲ್ಗಡೆ ಇರುವ ರಕ್ಕಸರನ್ನ ಕೆಳಗಡೆ ಕೆಡವಿ ತುಳಿದು ರಾಜಾ ಜಯತಿ ಸುಗ್ರೀವಃ ಅಂದ್ರಂತೆ. ತೇ ಸಂಪ್ರಹಾರಸ್ತು ಮೂಲಃ ಮಾಂಸಶೋಣಿತ ಕರ್ದಮಃ ರಕ್ಷಸಾಂ ವಾನರಾಣಾಂಚ ಸಂಬಭೂವಾದ್ಭುತೋಪಮಃ. ಈ ರೀತಿಯಾಗಿ ಪರಸ್ಪರರ ಹೊಡೆದಾಟ ಶುರು ಆಯಿತು ಅನ್ನುವಲ್ಲಿಗೆ 42ನೆಯ ಸರ್ಗ ಮುಗಿತು. ಯುದ್ಧತಾಂ ಚ ತತಸ್ತೇಷಾಂ ವಾನರಾಣಾಂ ಮಹಾತ್ಮನಾಂ ರಕ್ಷಸಾಂ ಸಂಬಭೂವಾಥ ಬಲರೋಷಸ್ಸು ದಾರುಣಃ. ಹೀಗೆ ಯುದ್ಧ ಮಾಡ್ತಾ ಇರಬೇಕಾದ್ರೆ ಬಲರೋಷಃ, ಯುದ್ಧದಲ್ಲಿ ಯುದ್ಧ ಶುರು ಆಗೋ ತನಕ ಎಲ್ಲರೂ ಸಾಮಾನ್ಯರೇ. ಯುದ್ಧ ಕ್ರಮೇಣ ಕಳೆಗಟ್ಟುತ್ತೆ. ಆಗ ಕ್ರಮೇಣ ಬಲರೋಷಃ ಮಹಾಬಲಃ ಸುದಾರುಣಃ, ಬಲ ಮತ್ತೆ ರೋಷ ಎಲ್ಲ ಒಟ್ಟಿಗೆ ಶುರು ಆಯ್ತಂತೆ. ತೇಹಯೈಃ ಕಾಂಚನಾಪೀಡೈಃ ಗಜೈಶ್ಚಾಗ್ನಿಶಿಖೋಪಮೈಃ ರಥೈಶ್ಚಾದಿತ್ಯ ಸಂಕಾಶೈಃ ಕವಚೈಶ್ಚ ಮನೋರಮೈಃ. ಅವರಿಗೆ ಬಂಗಾರದ ಥಡಿಗಳಿರುವ ಕುದುರೆಗಳು, ಥಡಿ ಅಂತ ಹೇಳಿದ್ರೆ ಹಾರ್ಸ್ ರೈಡ್ ಮಾಡಲಿಕ್ಕೆ ಅನುಕೂಲ ಆಗುವ ಹಾಗೆ ಏನೊಂದು ಚರ್ಮದ ಹಾಸು ಇರುತ್ತೆ, ಅದನ್ನು ಥಡಿ ಅಂತ ಕರೀತಾರೆ.
ಸಂಸ್ಕೃತದಲ್ಲಿ ಅದನ್ನು ಕುಥ ಅಥವಾ ಆಪೀಡ ಅಂತ ಕರೀತಾರೆ. ಬಂಗಾರದ ಥಡಿಗಳಿರುವ ಕುದುರೆಗಳು, ಆಮೇಲೆ ಎತ್ತರದ ಪರ್ವತದಂತೆ ಇರುವ ಆನೆಗಳು, ಸೂರ್ಯನಂತೆ ಹೊಳೆಯುವ ತೇರುಗಳು, ಚಂದದ ಮೈಗಾಪು ಕವಚಗಳು, ಇವುಗಳಿಂದ ರಾಕ್ಷಸರೆಲ್ಲ ದಿಶೋದಶನಾದೆಯಂತಹ 10 ದಿಕ್ಕುಗಳನ್ನು ಮೊಳಗಿಸುತ್ತಾ ಸಾಗಿದರಂತೆ. ವಾನರಾಣಾಮಪಿ ಚಮೂರ್ಬೃಹತೀ ಜಯಮಿಚ್ಛತಾಂ ಅಭ್ಯಧಾವತತಾಂ ಸೇನಾಂ ರಕ್ಷಸಾಂ ಘೋರಕರ್ಮಣಾಂ. ಇವರೂ ನುಗ್ಗಿದ್ದೆ. ಅಂಗದ ಮತ್ತೆ ಇಂದ್ರಜಿತ್ ಮೊದಲು ಯುದ್ಧ ಮಾಡಿದರಂತೆ. ಹೇಗೆ? ತ್ರ್ಯಂಬಕೇಣ ಯಥಾಂಧಕಃ. ಅಂಧಕ ಅನ್ನುವ ರಾಕ್ಷಸ ಸದಾಶಿವನ ಜೊತೆಗೆ ಹೇಗೆ ಹಾಗೆ, ಪ್ರಜಂಘನ ಜೊತೆಗೆ ಸಂಪಾತಿ, ಜಂಬುಮಾಲಿನಮಾರಬ್ಧೋ ಹನುಮಾನಪಿ ವಾನರಃ. ಹನುಮಂತ ಜಂಬುಮಾಲಿ ಅನ್ನುವ ಅಸುರನ ಜೊತೆಗೆ ಯುದ್ಧ. ಸಂಗತಸ್ತು ಮಹಾಕ್ರೋಧೋ ರಾಕ್ಷಸೋ ರಾವಣಾನುಜಃ ಸಮರೇ ತೀಕ್ಷ್ಣ ವೇಗೇನ ಶತ್ರುಘ್ನೇನ ವಿಭೀಷಣಃ. ಒಬ್ಬ ತೀಕ್ಷ್ಣ ವೇಗ ಅಂತ ಒಬ್ಬ ರಾವಣನ ತಮ್ಮ, ಕಸಿನ್ ಬ್ರದರ್, ಅವನ ಜೊತೆಗೆ ವಿಭೀಷಣ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ತಪನೇನ ಗಜಸ್ಸಾರ್ಧಂ. ತಪನ ಅಂತ ಒಬ್ಬ ರಾಕ್ಷಸ, ಅವನ ಜೊತೆಗೆ ಗಜ ಅನ್ನುವ ಕಪಿ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ನಿಕುಂಭೇನ ಮಹಾತೇಜಾಹ ನೀಲೋಪಿ ಸಮಯುದ್ಧತ. ನಿಕುಂಭನ ಜೊತೆಗೆ ನೀಲ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ವಾನರೇಂದ್ರನಾದ ಸುಗ್ರೀವ ಪ್ರಘಸೇನ ಸುಸಂಗತಃ. ಪ್ರಘಸ ಅಂತ ವಿರೂಪಾಕ್ಷೇಣ ಲಕ್ಷ್ಮಣ. ಲಕ್ಷ್ಮಣ ವಿರೂಪಾಕ್ಷನೊಡನೆ. ಅಗ್ನಿಕೇತು ಸುದುರ್ಧರ್ಷೋ ರಶ್ಮಿಕೇತುಶ್ಚರಾಕ್ಷತಃ ಮಿತ್ರಜ್ಞೋ ಯಜ್ಞಕೋಪಶ್ಚ ರಾಮೇಣತಃ ಸಂಗತಾಃ. ಅಗ್ನಿಕೇತು, ಸುದುರ್ಧರ್ಷ, ರಶ್ಮಿಕೇತು, ಮಿತ್ರಜ್ಞ, ಯಜ್ಞಕೋಪ. ಸರಿಯಾಗಿ ಅವರದ ನಾಮಕರಣ ನೋಡಿ. ಯಜ್ಞ ಮಾಡಿದ್ರೆ ಇವನಿಗೆ ಸಿಟ್ಟು ಬರುತ್ತೆ. ಯಜ್ಞಕೋಪ. ಸುಪ್ತಜ್ಞ, ಮಲಗಿದ್ದವ್ರನ್ನೆಲ್ಲ ಕೊಲ್ತಾನೆ. ಅಗ್ನಿಕೇತು ಬೆಂಕಿ ಹಚ್ಚೋದ್ರಲ್ಲಿ ಅಗ್ರಗಣ್ಯ. ಪ್ರಘಸ ಶತ್ರುಗಳನ್ನ ಹೇಗ್ ಬೇಕಾದ್ರೆ ಹಾಗೆ ತಿಂದ್ಕೊಂಡು ಯುದ್ಧ ಮಾಡ್ತಾ ಇರ್ತಾನೆ. ಏನು ವಿಚಿತ್ರ ಹೆಸರುಗಳು, ಅವರವರ ಸ್ವಭಾವವನ್ನು ಪರಿಚಯ ಮಾಡಿಕೊಡುತ್ತೆ. ಈ ಕಡೆಯಲ್ಲಿ ಏನು 5 ಜನರನ್ನು ಹೇಳಿದ್ರು, ಅಗ್ನಿಕೇತು, ಸುದುರ್ದರ್ಶ, ರಶ್ಮಿಕೇತು, ಮಿತ್ರಜ್ಞ, ಯಜ್ಞಕೋಪ ಅಂತ, ಆ 5 ಜನ ಒಬ್ಬ ರಾಮನೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ. ಆಮೇಲೆ ಪ್ರತಪನ ಅಂತ ವಜ್ರಮುಷ್ಟಿ ಅಂತ ಒಬ್ಬ ರಾಕ್ಷಸ, ಮೈಂದನ ಜೊತೆಗೆ, ದ್ವಿವಿಧೇನ ಅಶನಿ ಪ್ರಭಾ ಅಂತ ಒಬ್ಬ ರಾಕ್ಷಸ, ಅವನು ವಿವಿಧನ ಜೊತೆಗೆ ಯುದ್ಧ ಮಾಡಿದ. ದ್ವಿವಿಧ ಮತ್ತೆ ವಿವಿಧ ಎರಡೂ ರೀತಿಯಾಗಿ ಹೇಳ್ತಾರೆ. ಆಮೇಲೆ ವಿದ್ಯುನ್ಮಾಲಿಯ ಜೊತೆಗೆ ಸುಷೇಣ ಅನ್ನುವ ಕಪಿ ಯುದ್ಧ ಮಾಡಿದ. ಧರ್ಮಸ್ಯ ಪುತ್ರೋ ಬಲವಾನ್ ಸುಷೇಣ ಇತಿ ವಿಶ್ರುತಃ ಸವಿದ್ಯುನ್ಮಾಲಿನಾ ಸಾರ್ಧಂ ಅಯುಧ್ಯತ ಮಹಾಕಪಿ. ಹೀಗೆ ಮೊದಲು ಸಂಕುಲ ಯುದ್ಧ ಶುರು ಆಯಿತು. ಯುದ್ಧದಲ್ಲಿ ಅದೊಂದು ಮರ್ಯಾದೆ. ಮೊದಲು ಸಂಕುಲ ಯುದ್ಧ ಅಂತ ಶುರು ಆಗುತ್ತೆ. ಒಟ್ಟಾರೆ ಹೊಡೆದಾಡ್ತಾ ಇರ್ತಾರೆ. ಆಮೇಲೆ ತಮಗೆ ಬೇಕಾದವರನ್ನ, ತಮ್ಮ ಬಲಕ್ಕೆ ಸೆಟ್ ಆಗುವವರನ್ನ, ಯಾರನ್ನು ನೋಡಿದ್ರೆ ಬಹಳ ಸಿಟ್ಟು ಬರುತ್ತೋ ಒಂದೋ ಅವರನ್ನ ಅವ್ರ ಜೊತೆಗೆ ಯುದ್ಧ ಮಾಡ್ತಾರೆ. ಸಂಕುಲ ಯುದ್ಧ ಕ್ರಮೇಣ ದ್ವಂದ್ವ ಯುದ್ಧವಾಗಿ ಪರಿಣಮಿಸುತ್ತೆ. ನೀವು ಮಹಾಭಾರತದಲ್ಲಿಯೂ ಅದೇ ಪ್ಯಾಟರ್ನ್ ಅನ್ನ ಗಮನಿಸಿರ್ತೀರಾ, ಇಲ್ಲಿಯೂ ಅದೇ. ತತ್ರಾಸೀತ್ ಸುಮಹದ್ಯುದ್ಧಂ. ಹಾಗೆ ಭೀಕರವಾದ ಯುದ್ಧ ಶುರು ಆಯಿತು. ಹರಿರಾಕ್ಷಸ ದೇಹೇಭ್ಯ ಪ್ರಸೃತಾ ಕೇಶಶಾದ್ವಲಾ ಶರೀರ ಸಂಘಾಟವಹಾ ಪ್ರಸುಸ್ರುಹು ಶೋಣಿತಾಪಗಾ. ಒಂದು ನೆತ್ತರಿನ ನದಿ ಇಬ್ಬರ ಶರೀರದಿಂದ ಹರಿಲಿಕ್ಕೆ ಶುರು ಆಯಿತು. ಅಲ್ಲಿ ನಡುವೆ ಇರುವ ಕೂದಲು ಪಾಚಿಯ ತರಹ ಕಾಣಿಸ್ತಾ ಇತ್ತು. ಆಜಘಾನೇಂದ್ರಜಿತ್ ಕ್ರುದ್ಧ ವಜ್ರೇಣೇವ ಶತಕ್ರತು ಅಂಗದಂ ಗದಯಾ ವೀರಂ ಶತ್ರು ಸೈನ್ಯ ವಿದಾರಣಂ. ಇಂದ್ರಜಿತ್ ಸಿಟ್ಟು ಮಾಡಿಕೊಂಡು ಅಂಗದನನ್ನ ಗದೆಯಿಂದ ಜೋರಾಗಿ ಬಡಿದ ಅಂತೆ. ಆಗ ಸಿಟ್ಟು ಮಾಡಿಕೊಂಡ ಅಂಗದ ಅವನ ಗದೆಯನ್ನು ಕಿತ್ತುಕೊಂಡು ತಶ್ಚಕಾಂಚನ ಚಿತ್ರಾಂಗಂ ರಥಂ ಶಾಸ್ತ್ರಂ ಸಸಾರಥಿಂ. ರಥವನ್ನೂ ಸಾರಥಿಯನ್ನೂ ಹೊಡೆದ. ಎಲ್ಲರೂ ಏನನ್ಕೊಂಡಿರ್ತಾರೆ, ಈಗ ರಾಮಾಯಣ ನೋಡಿ ನೋಡಿ ನೋಡಿ
ಕಪಿಗಳೆಲ್ಲರ ಕೈನಲ್ಲಿ ಗದೆ ಇರುತ್ತೆ ಅಂತ. ಇಲ್ಲ, ಉಗುರು, ಹಲ್ಲು, ಮರ, ಕಲ್ಲು, ಪರ್ವತ, ಇದು ಅವರ ಆಯುಧ, ಇನ್ಯಾವುದೂ ಅಲ್ಲ. ಅವ್ರದ್ದು ಕಿತ್ಕೊಂಡು ಅವ್ರಿಗೆ ಹೊಡಿತಾ ಇದ್ರು ಅಬ್ಬಬ್ಬ ಅಂದ್ರೆ. ಹಾಗೆ ಅವನು ಗದೆ ಕಿತ್ಕೊಂಡು ಅವನು ಕುದುರೆ ಅವನ ರಥಕ್ಕೆ ಹೊಡೆದ ಅಂತೆ. ಸಂಪಾತಿಸ್ತು ಪ್ರಜಂಘೇನ, ಸಂಪಾತಿ ಪ್ರಜಂಘನ ಜೊತೆಗೆ ಯುದ್ಧ ಮಾಡಿದ. ಪ್ರಜಂಗ 3 ಬಾಣಗಳಿಂದ ಹೊಡೆದ. ಅವನಿಗೆ ಸಿಟ್ಟು ಬಂತು ಸಂಪಾತಿಗೆ. ನಿಜಘಾನ ಅಶ್ವಕರ್ಣೇನ ಪ್ರಜಂಗಂ ರಣಮೂರ್ಧನಿ. ಅಶ್ವಕರ್ಣ ಅಂತ ಮತ್ತಿ ಮರದ ಜಾತಿ. ಹೌದು ಹೌದು, ಅವನು ಮುಗಿತ. ಅವನು ಜಟಾಯುವಿನ ಅಣ್ಣನದ್ದು ಅದೊಂದು ಬಂದ್ರೆ ಬರೋದಿಲ್ಲ, ಈ ವಿಶ್ವಾಮಿತ್ರ ತರಹ. ಅದೊಂದು ಸರ್ತಿ ಬಂದು ಹೋದ್ಮೇಲೆ ಬಾಲಕಾಂಡದ ಮೇಲೆ ವಿಶ್ವಾಮಿತ್ರ ಎಲ್ಲೂ ಕೂಡ ಕಾಣಲ್ಲ. ಹಾಗೆ ಸಂಪಾತಿ, ಆ ಸಂಪಾತಿ ಅನ್ನುವ ಪಕ್ಷಿ ಅಲ್ಲ ಇದು, ಸಂಪಾತಿ ಅನ್ನುವ ಕಪಿ ಒಂದು ದೊಡ್ಡ ಮತ್ತಿ ಮರದ ಜಾತಿ, ಅಶ್ವಕರ್ಣ ಅಂತ ಕರೀತಾನೆ. ಕುದುರೆ ಕಿವಿ ತರಹ ಇರುತ್ತಂತೆ. ಆ ಚೂಪಾದ ಮರವನ್ನು ತಗೊಂಡು ಅವನಿಗೆ ಬಾರಿಸಿದ ಅಂತೆ. ಜಂಬುಮಾಲಿ ರಥಸ್ಥಸ್ತು ರಥಶಕ್ತ್ಯಾ ಮಹಾಬಲ ಬಿಭೇದ ಸಮರೇ ಕ್ರುದ್ಧೋ ಹನುಮಂತಂ ಸ್ತನಾಂತರೇ. ಜಂಬುಮಾಲಿ ಅನ್ನುವ ರಾಕ್ಷಸ ಹನುಮಂತನಿಗೆ ಹೊಡೆದ. ಆಗ ಹನುಮಂತ ಏನ್ ಮಾಡದ? ಪ್ರಮಮಾಥ ತಲೇನಾಶು, ಈ ತರಹದ ಕೈಯಿಂದ ಅವನನ್ನು ಹೊಡೆದ. ಅವನು ಸತ್ತ. ನದನ್ ಪ್ರತಪನೋ ಘೋರೋ ನಲಂ ಸೋಭ್ಯಪನಾದ ಉಪಧಾವತ ನಲಪ್ರತಪನಸ್ಯಾಶು ಪಾತಯಾಮಾಸ ಚಕ್ಷುಷಿ. ನಳ ಇವರಿಬ್ಬರ ವೇಗವನ್ನು ನೋಡಿ ತಾನೂ ಹುರುಪುಗೊಂಡು ಕರೆಕ್ಟಾಗಿ ಮೂಗಿಗೆ ಗುದ್ದಿದ. 2 ಕಣ್ಣು ತುಪ್ಪಕ್ಕಂತ ಆಚೆ ಬಿದ್ದೋಯ್ತು. ಪಾತಯಾಮಾಸ ಚಕ್ಷುಷಿ ಭಿನ್ನಗಾತ್ರಸ್ತರೈಸ್ತೀಕ್ಷ್ಣೈ ಕ್ಷಿಪ್ರಹಸ್ತೇನ ರಕ್ಷತ ಗ್ರಸಂತಮಿವ ಸೈನ್ಯಾನಿ ಪ್ರಗತಂ ವಾನರಾಧಿಪ. 7 ಪಾಲೆ ಅಂತ ಒಂದು ಮರ ಇದೆ, 7 ಮರ ಅಂತ. ಆ 7 ಮರವನ್ನು ತೆಗೆದುಕೊಂಡು ಸುಗ್ರೀವ ವಜ್ರದಮಷ್ಟ್ರನಿಗೆ 2 ಬಾರಿಸಿದ. ಪ್ರಪೀಡ್ಯ ಸರವರಚೇಣ ರಾಕ್ಷಸಂ ಭೀಮದರ್ಚನಂ. ಸತ್ತೇ ಹೋದ ಅವನು, ಜವೇನ ನಿಜಘಾನ. ಹಾಗೆ ಲಕ್ಷ್ಮಣ ನಿಜಘಾನ ವಿರೂಪಾಕ್ಷಂ ಶರೇಣೈಕೇಣ ಲಕ್ಷ್ಮಣ, ಒಂದು ಬಾಣದಿಂದ ವಿರೂಪಾಕ್ಷನನ್ನ ಕೊಂದ. ಆಮೇಲೆ ಅಗ್ನಿಕೇತು, ದುರ್ಧರ್ಚ, ರಶ್ಮಿಕೇತು, ಮಿತ್ರಜ್ಞ, ಯಜ್ಞಕೋಪ ಅಂತನ್ನುವ 5 ಜನ ತೀವ್ರವಾಗಿ ರಾಮನನ್ನ ಕಾಡಿದರು. ತೇಷಾಂ ಚತುರ್ಣಾಂ ರಾಮಸ್ತು ಶಿರಾಂಸಿ ಶಮರೈಃ ಪರೈಃ ಕ್ರುದ್ಧಶ್ಚತುರ್ಭಿಶ್ಚಿಚ್ಛೇದ ಶರೈರಗ್ನಿ ಶಿಖೋಪಮೈಃ. 4 ಬಾಣಗಳಿಂದ 4 ಜನರ ತಲೆಯನ್ನು ಕತ್ತರಿಸಿದ. ಒಬ್ಬ ಓಡಿ ಹೋದ. ವಜ್ರಮುಷ್ಟಿಸ್ತು ಮೈಂದೇನ ಮುಷ್ಟಿನ ನಿಹತೋರಣೆ. ವಜ್ರಮುಷ್ಟಿ ಅಂತನ್ನುವ ಒಬ್ಬ ರಾಕ್ಷಸನನ್ನ ಮೈಂದ ಮುಷ್ಟಿಯಿಂದ ಗುದ್ದಿ ಕೊಂದ. ಪಪಾಥ ಸರತಸ್ಸಾಶ್ವ ಸುರಾಟ್ಟೈವ ಭೂತಲೇ. ನಿಕುಂಭಸ್ತು ರಣೇ ನೀಲಂ ನೀಲಾಂಜನ ಚಯಪ್ರಭಂ ನಿರ್ಬಿಭೇದ ಶರೈಸ್ತೀಕ್ಷ್ಣೈ ಕರೈರ್ಮೇಘಮಿವಾಂಚುಮಾನ್. ನಿಕುಂಭ ನೀಲನನ್ನ ಬಾಣವೊಂದರಿಂದ ಸೀಳಿದ. ಮತ್ತೆ 100 ಬಾಣಗಳಿಂದ ಚುಚ್ಚಿ ಸುಮ್ಮನೆ ಇರಬೇಕೋ ಇಲ್ವೋ. ನೀಲಂ ನಿಕುಂಭ ಪ್ರಜಹಾತಃ, ನೀಲನನ್ನ ಕುರಿತು ಗೇಲಿ ಮಾಡಿದ. ಆಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು, ತಸ್ಯೈವ ರಥಚಕ್ರೇಣ ನೀಲೋ ವಿಷ್ಣುರಿವಾಹವೇ ಶಿರಶ್ಚಿಚ್ಛೇದ ಸಮರೇ ನಿಕುಂಭಸ್ಯ ಚ ಸಾರಥೇ. ಅವನ ರಥದ ಚಕ್ರವನ್ನು ಕಿತ್ತಿ 2 ಬೀಸಿದ. ಅವನ ಸಾರಥಿ, ಪ್ರಜಂಘನ ಸಾರಥಿ ಮತ್ತೆ ಪ್ರಜಂಘ ಇಬ್ಬರು ತಲೆಯು ಕತ್ತರಿಸಿ ಆಯಿತು. ಸರಿ, ನಿಕುಂಭ. ವಜ್ರಾಚನಿ ಸಮಸ್ಪರ್ಶೋ ವಿವಿಧಶ್ಚ ಸಮಪ್ರಭಂ ಜಘಾನ ಗಿರಿಶೃಂಗೇಣ ಮಿಷತಾಂ ತರ್ವರಕ್ಷಸಾಂ. ಆಮೇಲೆ ಅಶನಿಪ್ರಭಾ ಮತ್ತೆ ವಿವಿಧರ ನಡುವೆ ಜೋರು ಯುದ್ಧ ಆಯಿತು. ಒಂದು ದೊಡ್ಡ ಮರವನ್ನು ತೆಗೆದುಕೊಂಡು ಅಶನಿಪ್ರಭನನ್ನ ವಿವಿಧ ಕೊಂದ. ವಿದ್ಯುನ್ಮಾಲಿ ರಥಸ್ಥಸ್ತು ಸುಷೇಣಂ ತಾಡಯಾಮಾಸ. ವಿದ್ಯುನ್ಮಾಲಿ ಸುಷೇಣನನ್ನ ಹೊಡೆದ. ಆಗ ಸುಷೇಣ ಸಿಟ್ಟು ಮಾಡಿಕೊಂಡು ಗಿರಿಶೃಂಗೇಣ ಮಹತ ರಥಮಾಚುನ್ಯಪಾತಯತ್. ಒಂದು ದೊಡ್ಡ ಬಂಡೆ ತೆಗೆದು ಅವನ ರಥದ ಮೇಲೆ ಹಾಕಿದ. ಅಲ್ಲೇ ಹೂತು ಹೋದ ಕೆಳಗಡೆ.
ತಮಾಪತಂತಂ ಗದಯಾ ವಿದ್ಯುನ್ಮಾಲಿ ನಿಶಾಚರಃ ವಕ್ಷಸ್ಯಭಿಜಗಾನಾಶು ಸುಷೇಣಂ ಹರಿಯೂಥಪಂ. ಆಗ ಈ ರೀತಿ ಮೆರಿತಾ ಇರುವ ಆ ಸುಷೇಣನಿಗೆ ವಿದ್ಯುನ್ಮಾಲಿ ಅಂತನ್ನುವವ ಅವನೇನು ಮಾಡಿದ, ಗದಾಪ್ರಹಾರವನ್ನು ಮಾಡಿದ. ಅವನು ಕೆಳಗಡೆ ಬಿದ್ದ. ಸ್ವಲ್ಪ ಹೊತ್ತಾದ ಕೂಡಲೇ ಎದ್ದು ದೊಡ್ಡ ಮರವನ್ನು ಹಾಕಿದ. ನಿಷ್ಪಿಷ್ಟ ಹೃದಯೋ ಭೂಮೌ ಗತಾಸುರ್ನಿಪಪಾತಃ. ಈ ರೀತಿ ಏನು ದ್ವಂದ್ವ ಯುದ್ಧ ಆಗಿತ್ತು, ಆ ದ್ವಂದ್ವ ಯುದ್ಧದಲ್ಲಿ ಎಲ್ಲ ರಾಕ್ಷಸರು ಸೋತರು ಅಥವಾ ಸತ್ರು, ಇವರು ಗೆದ್ರು. ಈ ರೀತಿ ಮತ್ತೆ ಯುದ್ಧ ಮುಂದುವರಿತು ಅನ್ನುವಲ್ಲಿಗೆ 43ನೆಯ ಸರ್ಗ. ಯುದ್ಧತಾಮೇಷ ತೇಷಾಂತು ತದಾ ವಾನರ ರಕ್ಷಸಾಂ ರವಿರಸ್ತಂ ಗತೋ ರಾತ್ರಿ ಪ್ರವೃತ್ತ ಪ್ರಾಣಹಾರಿಣಿ. ಆಮೇಲೆ ಆ ದಿವಸ ಮುಗೀತು, ಸೂರ್ಯ ಕಂತಿದ, ಸಂಜೆ ಆಯಿತು, ಯುದ್ಧ ನಿಲ್ಲಲಿಲ್ಲ. ಯಾಕೆಂದ್ರೆ ಯುದ್ಧಕ್ಕಿಂತ ಮೊದಲು ಯಾವುದೇ ಒಪ್ಪಂದಗಳಿರಲಿಲ್ಲ. ನೀವು ಮಹಾಭಾರತದಲ್ಲಿ ನೋಡ್ತೀರಾ, 2 ಸೈನ್ ಇಬ್ರು ಕೂಡ ಕೂತ್ಕೊಂಡು, ಇಬ್ರು ಏನು ಕಮಾಂಡರ್ ಇನ್ ಚೀಫ್ ಅಂತ ಇರ್ತಾರೆ, ಅವರು ಕೂತ್ಕೊಂಡು ನೋಡಿ ಈ ಷರತ್ತು ಅಂತ. ಇಲ್ಲಿ ರಾಮಾಯಣ ಕಾಲದಲ್ಲಿ ಇಲ್ವೇ ಇಲ್ಲ, ಯಾವ ಷರತ್ತು ಇಲ್ಲ, ಎಂಥದಿಲ್ಲ, ಒಟ್ಟು ಯುದ್ಧವೇ. ಅನ್ಯೋನ್ಯಂ ಬದ್ಧವೈರಾಣಾಂ ಘೋರಾಣಾಂ ಜಯಮಿಚ್ಛತಾಂ ಸಂಪ್ರವೃತ್ತಂ ನಿಶಾಯುದ್ಧಂ ತದಾ ವಾನರ ರಕ್ಷತಾಂ. ರಾತ್ರಿನೂ ಯುದ್ಧ ಮುಂದುವರಿತು, ಯುದ್ಧ ಮುಗಿಲೇ ಇಲ್ಲ. ಒಂದು ರೆಸ್ಟು ಇಲ್ಲ, ಯುದ್ಧವೇ. ರಾಕ್ಷಸೋ ಸೀತಿ ಹರಯೋ ವಾನರೋ ಸೀತಿ ರಾಕ್ಷಸಾಃ ಅನ್ಯೋನ್ಯಂ ತಮರೇ ಜಗ್ಮುಃ ತಸ್ಮಿನ್ ಸ್ತಮಸಿ ದಾರುಣೆ. ಕತ್ತಲೋ ಕತ್ತಲು, ರಾಕ್ಷಸ ಏನೋ ನೀನೋ ಅಂತ ಅನ್ನೋದು ಹೊಡೆಯೋದು ಎದುರುಗಡೆ ಇರೋನಿಗೆ. ವಾನರೋ ಸೀತಿ ರಾಕ್ಷಸಾಹ, ಕಪಿ ಇರಬೇಕು ನೀನು ಅಂತ ಹೇಳಿ ಎದುರುಗಡೆ ಸಿಕ್ಕವನು ಹೊಡೆಯೋದು. ಈ ತರಹ ಘೋರವಾದ ಆ ದಾರುಣವಾದ ಕತ್ತಲಲ್ಲಿ ಯುದ್ಧ ಸಾಗಿತ್ತು. ಒಮ್ಮೆ ಕಣ್ಮುಚ್ಚಿ ನೆನಪಿಸಿಕೊಳ್ಳಿ, ಎದೆ ನಡುಗೋಗ್ಬಿಡುತ್ತೆ. ಯಾರು ಅಂತಿಲ್ಲ, ಹೇಗೆ ಅಂತಿಲ್ಲ, ಎಲ್ಲಿ ಅಂತಿಲ್ಲ, ಯಾವುದರಿಂದ ಅಂತ ಇಲ್ಲ, ಎಷ್ಟು ಅಂತಿಲ್ಲ, ಎಂಥದೂ ಇಲ್ಲ. ತಸ್ಮಿನ್ ಸ್ತಮಸಿ ದಾರುಣೆ ಹತಧಾರಯ ಚೈಹೀತಿ ಕಥಂ ವಿದ್ರವತೀತಿ ಚ ಏವಂ ತು ತುಮಲಶ್ಶಬ್ದಃ ತಸ್ಮಿನ್ ತೈನ್ಯೇತು ಶುಶ್ರುವೇ. ಕೊದ್ದು ಬಿಡಿ, ಸೀಳಿ ಬಿಡ್ರಿ, ಬಾರೋ ಯುದ್ಧಕ್ಕೆ. ಕಥಂ ವಿದ್ರವಸಿ, ಎಲ್ಲಿಗೆ ಓಡ್ತಾ ಇದಿ? ಇದೇ ಶಬ್ದಗಳೇ ಮೊಳಗುತ್ತಾ ಇವೆ. ಪಾಪ ಅಲ್ಲಿ ಮಲ್ಕೊಂಡಿರೋರ ಗತಿ ಏನು? ಲಂಕೆಯ ಒಳಗಡೆ ಮಲ್ಕೊಂಡಿರ್ತಾರೆ, ಅವರಿಗೆ ಬರೀ ಇಂಥದ್ದೇ ಶಬ್ದ. ಸುಮಾರು 28-30 ದಿವಸ ಈ ಯುದ್ಧ ಆಗಿದೆ ಅಂತ ಒಂದು ಅಂದಾಜು. ಆಗ್ನಿವೇಶ್ಯ ರಾಮಾಯಣ ಅಂತ ಹೇಳಿ ಒಂದನ್ನ ಎಲ್ಲ ವ್ಯಾಖ್ಯಾನಕಾರರು ಕೋಟ್ ಮಾಡ್ತಾರೆ. ಅವರು ಹೇಳ್ತಾರೆ, ಸರಿಸುಮಾರು 28ರಿಂದ 30 ದಿವಸದ ತನಕ ಯುದ್ಧ ನಡೆದಿದೆ ಅಂತ ಆಗ್ನಿವೇಶ್ಯ ರಾಮಾಯಣ ಹೇಳುತ್ತೆ. ಅದು ಎಲ್ಲಿದೆ ನಮಗೆ ಗೊತ್ತಿಲ್ಲ. ವಾಲ್ಮೀಕಿಗಳದ್ರಲ್ಲಾಗಲಿ ಅಥವಾ ಯಾವುದಾದ್ರೂ ಪುರಾಣಗಳಲ್ಲಾಗಲಿ, ಪುರಾಣಗಳಲ್ಲಿ ಬಹಳ ದಿವಸ ಯುದ್ಧ ಆಗಿದೆ ಅಂತ ಅಷ್ಟೇ ಇದೆ. ಪರ್ಫೆಕ್ಟ್ ಆಗಿ ಇಷ್ಟು ದಿವಸ ಯುದ್ಧ ನಡೀತು ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲ, ಆಚಾರ್ಯರು ಹೇಳಲಿಲ್ಲ. ಯುದ್ಧ ಆಯ್ತಷ್ಟೇ, ದೇವರು ದಯೆ. ಹೇಳಲಿಲ್ಲ. ಇಲ್ಲ ಅಂತ ಹೇಳಿದ್ರೆ ಅದನ್ನ ಇದಕ್ಕೆ ಯಾವ್ದಾವುದಕ್ಕೋ ಜೋಡಿಸ್ತಾ ಇದ್ರು ನಮ್ಮ ಜನ. ಸಂಖ್ಯಾಶಾಸ್ತ್ರದ ಹುಚ್ಚಿನಲ್ಲಿ ಮಧ್ವಾಚಾರ್ಯರು 37 ಗ್ರಂಥಗಳನ್ನು ಬರೆದ್ರು. ಯಾಕೆ ಅಂತಂದ್ರೆ ಅವರ ಹೆಸರು ದಶಪ್ರಮತಿ. 7 ಕೂಡಿಸು 3 10. ಆ ದಶಪ್ರಮತಿಗೂ ಈ 7 ಕೂಡಿಸು 3 ದೇವರಿಗೆ ಪ್ರೀತಿ. ಮತ್ತೆ ಮಧ್ವಾಚಾರ್ಯರು 37 ಗ್ರಂಥಗಳನ್ನು ಬರೆದಿದ್ದು. ಯಾಕೆ? 21 ಭಾಷ್ಯಗಳನ್ನು ಖಂಡನೆ ಮಾಡಿದ್ರು. 7 3 21. ದೇವರ ದಯದಿಂದ ಯುದ್ಧದ್ದು ಈ ದಿನಗಳು ಗೊತ್ತಾಗಿದ್ದಿದ್ರೆ ಇದಕ್ಕೇನೋ ಒಂದು ಹೇಳಿರೋರು. ವಾಲ್ಮೀಕಿಗಳಿಗೆ ಗೊತ್ತಿತ್ತು ಕಾಣುತ್ತೆ. ಬೆಂಗಳೂರಿನವ್ರ ಕೈನಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಹೇಳಿ ಯಾವ ದಿವಸನೂ ಹೇಳಲಿಲ್ಲ. ಯುದ್ಧ ಆಯ್ತಟ್ಟೆ, ರಾತ್ರಿ ಕಳೀತು. ಇದು ಇಷ್ಟೇ ಇರೋದು. ಆಮೇಲೆ ಮುಂದೆ ಅದೂ ಇಲ್ಲ. ಇದನ್ನಾದ್ರೂ ಲೆಕ್ಕ ಇಟ್ಕೊಂಡು ಹೇಳ್ಬಿಡ್ಬೋದಲ್ಲ. ಇವಾಗ ಎಷ್ಟು ದಿವಸ ರಾತ್ರಿ, ಎಷ್ಟು ರಾತ್ರಿ ಆಯ್ತು ಅಂತನ್ನುವ
ಶ್ಲೋಕಗಳ ಸಂಖ್ಯೆಯನ್ನು ಇಟ್ಟುಕೊಂಡು ಆಮೇಲೆ ಹೇಳ್ಬಿಡ್ಬೋದು. ಅದನ್ನೂ ಹೇಳಲಿಲ್ಲ ಅವರು. ಇದೊಂದು ಮತ್ತೆ ಮುಂದೆ ಯಾವತ್ತೋ ಒಂದು ದಿವಸ ಹೇಳಿದ, ಮತ್ತಿನ್ಯಾವತ್ತೂ ಇಲ್ಲ. ಹೀಗೆ ಯುದ್ಧ ಆಯಿತು. ವಾನರ ಬಲಿನೋ ಯುದ್ಧೇ ಶೋಭಯನ್ನ ರಾಕ್ಷಸೀಂ ಚಮೂಂ ಕುಂಜರಾನ್ ಕುಂಜರಾರೋಹಾನ್ ಪತಾಕಾಧ್ವಜಿನೋ ರಥಾನ್. ಕಪಿಗಳೆಲ್ಲ ವೇಗವಾಗಿ ಹಾರಿ ಆನೆಯ ಮೇಲಿರುವ ಮಾವುತರನ್ನು ಕೆಳಗಡೆ ಬೀಳಿಸೋದು. ಕೆಳಗಡೆ ಬೀಳಿಸಿದ ಮಾವುತರನ್ನು ಆನೆಗಳು ತುಳಿದು ಬಿಡೋದು. ತಾವು ಏರಿದ ಆನೆಯಿಂದ ಕೆಳಗಡೆ ಬಿದ್ದು ತಾವೇ ಅದರಿಂದ ತುಳ್ಕೊಂಡು ಹೊಟ್ಟೋಗ್ತಾ ಇದ್ರು. ಚಕರ್ಷುಶ್ಚ ದದಂಶುಶ್ಚ ದಶನೈ ಕ್ರೋಧ ಮೂರ್ಛಿತಾ ಲಕ್ಷ್ಮಣಶ್ಚಾಪಿ ರಾಮಶ್ಚ ಶರೈರಾಚಿ ವಿಚೋಪಮೈಹಿ. ಎಳ್ಕೊಂಡು ಹೋದ್ರಂತೆ ಕೆಲವರನ್ನ ಕಪಿಗಳು. ಈ ರೀತಿ ಅವನ ಕತ್ತಿನಲ್ಲಿರುವ ಸರವನ್ನೋ ಅಥವಾ ಅವನ ಕಿವಿಯನ್ನೋ ಕೈಯನ್ನೋ ಹಿಡಿದು ದರ 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 ಎಳ್ಕೊಂಡು ಹೋದ್ರು. ಚಕರ್ಷುಹು ದದಂಶುಶ್ಚ ದಶನೈಹಿ. ಕೆಲವರನ್ನ ಹಲ್ಲಿನಿಂದ ಕಚ್ಚಿಬಿಟ್ರು. ಲಕ್ಷ್ಮಣಶ್ಚಾಪಿ ರಾಮಶ್ಚ, ಮತ್ತೆ ಲಕ್ಷ್ಮಣ ಮೊದಲಾದವರು ದೃಶ್ಯ ನಿರಕ್ಷಾಂಶಿ ಪ್ರವರಾಣಿ ನಿಜಘ್ನತು. ಲಕ್ಷ್ಮಣ ಮತ್ತೆ ರಾಮ ಕಾಣುವ ಕಾಣದ ಎಲ್ಲ ರಾಕ್ಷಸರನ್ನ, ತಮ್ಮ ವಿದ್ಯೆಯಿಂದ ಅದೃಶ್ಯರಾಗಿ ದಾಳಿ ಮಾಡುವ ಎಲ್ಲ ರಾಕ್ಷಸರನ್ನ ಪುಡಿ ಪುಡಿ ಮಾಡಿದ್ರು, ಚುಚ್ಚಿಬಿಟ್ರು. ತುರಂಗ ಖುರವಿಧ್ವಸ್ತಂ ರಥನೇಮಿತ ಮುತ್ಥಿತಂ ರುರೋಧ ಕರ್ಣನೇತ್ರಾಣಿ ಯುದ್ಧತಾಂ ಧರಣೀರಜ. ಮೊದಲೇ ಕುದುರೆಗಳ ಖುರಪುಟದಿಂದ, ಕುದುರೆಗಳ ಕಾಲು, ಆ ಕಾಲಿನನ್ನ ಖುರ ಅಂತ ಕರೀತಾರೆ. ಖುರಪುಟ ಅಂದ್ರೆ ಆ ಕಾಲಿನಿಂದ ಎದ್ದ ಧ್ವನಿ. ಅದಕ್ಕೆ ಅದದ್ದೇ ಆದ ಒಂದೊಂದು ಪದ ಇದೆ. ಹಸುಗಳದ್ದು ಗೊರಸು, ಕುದುರೆಗಳದ್ದು ಖುರಪುಟ. ಆ ಖುರಪುಟದಿಂದ ಎದ್ದ ಧೂಳು ಅಲ್ಲೆಲ್ಲೋ ಇದೆ, ಹೋ ಅಂತ ಎದ್ದಿದೆ. ರುರೋಧ ಕರ್ಣನೇತ್ರಾಣಿ ಯುದ್ಧತಾಂ ಧರಣೀರಜ. ರಥಗಳ ಓಡಾಟದಿಂದ ಬೇರೆ ಎದ್ದಿದೆ. ಕರ್ಣನೇತ್ರಾಣಿ, ಕಿವಿಗೂ ಮೂಗಿಗೂ ಆ ಧೂಳೆಲ್ಲ ಮುಸುಕಿತ್ತಂತೆ. ರುಧಿರೌಘ ಮಹಾಘೋರಾಹ ನದ್ಯಸ್ತತ್ರ ವಿಸುಸ್ರುವು. ಇದ್ರ ನಡುವೆ ರಕ್ತ. ಇದರದ್ದು ಒಂದು ಕಥೆ ಆದರೆ, ತಥೋ ಭೇರಿ ಮೃದಂಗಾಣಾಂ ಪಣವಾನಾಂ ಚ ನಿಸ್ವನಃ ಶಂಖನೇಮಿಸ್ವನೋನ್ಮಿಶ್ರಃ ಸಂಬಭೂವಾದ್ಭುತೋಪಮಃ. ಭೇರಿ, ಮೃದಂಗ, ಪಣವ, ಶಂಖ ಮೊದಲಾದವುಗಳ ಸದ್ದು. ಹಯಾನಾಂ ಸ್ತನಮಾನಾನಾಂ, ಕುದುರೆ ಕೆನೆಯತ್ತೆ, ರಕ್ಕಸರು ಗರ್ಜಿಸ್ತಾರೆ. ಶಸ್ತಾನಾಂ ವಾನರಾಣಾಂಚ ಸಂಬಭೂವಾತ್ರ ದಾರುಣಃ. ವಾನರ ಕಿಚಿ ಕಿಚಿ ಸದ್ದು. ಏನು ಭೀಕರವಾದ ಯುದ್ಧ. ಹತೈರ್ವಾನರ ಮುಖ್ಯೈಶ್ಚ ಶಕ್ತಿಶೂಲ ಪರಶ್ವಧೈ ನಿಹತೈ ಪರ್ವತಾಕಾರೈ ರಾಕ್ಷಸೈ ಕಾಮರೂಪಿಭಿ. ರಾಕ್ಷಸರು ಸಾಯ್ತಾ ಇದ್ದಾರೆ, ಕಪಿಗಳು ಸಾಯ್ತಾ ಇದ್ದಾರೆ. ಎಲ್ಲಂದ್ರಲ್ಲಿ ಶವಗಳು. ಶಸ್ತ್ರ ಪುಷ್ಪೋಪಹಾರಾಚ ತತ್ರಾಸೀದ್ಯುದ್ಧ ಮೇದಿನಿ ದುರ್ಜ್ಞೇಯ ದುರ್ನಿವೇಚಾಚ ಶೋಣಿತಾಸ್ರಾವಕರ್ದಮಾಂ. ಶಸ್ತ್ರ ಪುಷ್ಪೋಪಹಾರಾಚ, ಆ ಯುದ್ಧ ಭೂಮಿಯಲ್ಲಿ ಶಸ್ತ್ರಗಳೆಂಬ ಹೂವುಗಳು, ಶಸ್ತ್ರಗಳೆಂಬ ಹೂವುಗಳು, ತಲೆಗಳೆಂಬ ತಾವರೆಗಳು, ರಕ್ತ ಎಂಬ ನೀರುಗಳು, ಈ ರೀತಿ ತಾವರೆ ಕೊಳವೋ ಎಂಬಂತೆ ಕಾಣ್ತಾ ಇತ್ತಂತೆ. ಇದೇನ್ರಿ ಇದು ಇಷ್ಟೊಂದು ಪೊಯಟಿಕ್ ಆಗಿ ಹೇಳ್ತಾರೆ ಅನ್ಬೇಡಿ. ಒಬ್ಬ ತಟಸ್ಥವಾಗಿ ನೋಡಿದಾಗ ಈ ತರಹ ಕಾಣುತ್ತೆ. ಈಗ ವಾಲ್ಮೀಕಿಗಳು ಆಗಿ ಹೋದ ಘಟನೆಯನ್ನ ಮತ್ತೆ ನೋಡಿದ್ದು, ದೇವರ ಶಕ್ತಿ ಕೊಟ್ಟ ದಿವ್ಯ ದೃಷ್ಟಿ ನೋಡಿದ್ರು. ಆಗ ಅವ್ರ ಕವಿಯ ಮನಸ್ಸು ಕೆಲಸ ಮಾಡಬಾರದು ಅಂತೀರೇ ನೀವು? ಅವಾಗ ಅವ್ರಿಗೆ ಹಾಗನ್ನಿಸ್ತು. ಈಗ ಅವರಿಗೆ ಪೊಯೆಟಿಕ್ ಸೆನ್ಸು ಇರಲ್ಲ. ನೋಡಿ ಬರ್ಬರವಾಗಿ ವರದಿ ಮಾಡ್ತಾರೆ. ಸಾಧ್ಯವೇ ಇಲ್ಲ ಅವ್ರ ಭಾಷೆ ಕೇಳಲಿಕ್ಕೆ. ಆ ಮಾತನ್ನು ನೀವು ಕೇಳಿ ಭಾಷೆ, ಸಾಮಾನ್ಯ ಭಾಷೆಯೂ ಬರಲ್ಲ. ಅದರಿಂದಾಗಿ ಭಾರಿ ಕಷ್ಟ.
ಒಬ್ಬ ರಿಪೋರ್ಟರ್ ಏನ್ರಿ ಹಿಂಗೆ ಮಾಡ್ತಾನ? ಈ ರಿಪೋರ್ಟರ್ ಅಲ್ಲಪ್ಪ, ರಿಪೋರ್ಟರ್ ಹಿಂಗೆ ಮಾಡಲ್ಲ ಅನ್ನೋದು ಕರೆಕ್ಟ್. ಆದರೆ ಒಬ್ಬ ಕ್ರಾಂತದರ್ಶಿ, ಟೈಮ್ ಟ್ರಾವೆಲ್ ಅಂತ ಈಗಿನವ್ರು ಹೇಳ್ತಾರಲ್ಲ, ಆ ಟೈಮ್ ಟ್ರಾವೆಲ್ ಮಾಡಿ ನೋಡುವವರಿಗೆ ಹೀಗ್ಯಾಕೆ ಅನ್ನಿಸ್ಬಾರದು? ಅದರಿಂದಾಗಿ ವಾಲ್ಮೀಕಿ ರಾಮಾಯಣ ಕೇವಲ ಯುದ್ಧದ ರಿಪೋರ್ಟ್ ಅಲ್ಲ, ಅದೊಂದು ದರ್ಶನ. ಅದರಿಂದಾಗಿ ಅವರು ಹೇಳ್ತಾರೆ, ತಲೆ ಅಂತನ್ನೋದು ಹೂವು ತಾವರೆ ಇದ್ದ ಹಾಗೆ, ರಕ್ತ ಅಂತನ್ನೋದು ನೀರಿದ್ದ ಹಾಗಿತ್ತು. ಸಾ ಬಭೂವ ನಿಚಾಘೋರ ಹರಿರಾಕ್ಷಸಹಾರಿಣಿ ಕಾಲರಾತ್ರಿವ ಭೂತಾನಾಂ ಸರ್ವೇಶಾಂ ದುರತಿಕ್ರಮ. ಇಲ್ಲಿ ಕಪಿಗಳ ಕೈ ಮೇಲಾಗಲಿಲ್ಲ. ಯಾಕೆ ಅಂದರೆ ಬೆಳಗ್ಗೆ ಇವ್ರದು, ರಾತ್ರಿ ಅವ್ರದು. ನಿಶಾಚರರು ರಾತ್ರಿಯೇ ಓಡಾಡೋದಲ್ವೇ? ತೇಷಾಮಾಪತತಾಂ ಶಬ್ದ ಕ್ರುದ್ಧಾನಾಮಪಿ ಗರ್ಜತಾಂ ಉದ್ವರ್ತ ಇವ ಸತ್ವಾನಾಂ ಸಮುದ್ರಾಣಾಮ ಭೂತ್ಸ್ವನಃ. ವೇಗವಾಗಿ ಯುದ್ಧದ ಕಡೆಗೆ ಓಡಿ ಬರ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಹೋಗ್ತಾ ಇದ್ದಾರೆ, ಕೆಲವರು ಎಳ್ಕೊಂಡು ಮರಳಿ ಹೋಗ್ತಾ ಇದ್ದಾರೆ. ಅದು ಸಮುದ್ರದಲ್ಲಿ ಅಲೆ ವೇಗವಾಗಿ ಬಂದು ವಾಪಸ್ಸು ಹೋಗುವ ಹಾಗಾಯಿತು. ತೇತಾಂ ರಾಮಶ್ಚರೈಷಡ್ಭಿ ಷಡ್ಜಘಾನ ನಿಚಾಚರಾನ್ ನಿಮೇಚಾಂತರ ಮಾತ್ರೇಣ ಶರೈರಗ್ನಿಶಿಖೋಪಮೈ. ಅದರಲ್ಲಿ 6 ಜನ ರಾಮನನ್ನೇ ನೇರವಾಗಿ ಗುರಿ ಮಾಡ್ಕೊಂಡು ಬಂದರು. ಯಜ್ಞಶತ್ರು, ದುರ್ಧರ್ಷ, ಮಹಾಪಾರ್ಶ್ವ, ಮಹೋದರ, ವಜ್ರದಂಷ್ಟ್ರ, ಮಹಾಕಾಯ ಅಂತ 6 ಜನ ಒಂದೊಂದೇ ಬಾಣ ಕಚಕಚನೆ ತಲೆ ಕತ್ತರಿಸಿ ಕೆಳಗಡೆ ಬಿದ್ದಿದ್ದಾಯ್ತು. ಉಭೌಚ ಶುಕ ಸಾರಣವು, ಶುಕ ಮತ್ತೆ ಸಾರಣ ಅವರಿಬ್ರು ಬಂದರು. ಅವರಿಬ್ರು ಬಂದಾಗ ಯುದ್ಧಾತ್ ಅಪಸೃತಾಸ್ತತ್ರ ಸಾವಚೇಚಾಯುಚೋ ಭವನ್. ರಾಮನ ಬಾಣದ ಪೆಟ್ಟು ತಿಂದು ವೇಗವಾಗಿ ಹಿಂದೆ ಓಡಿ ಹೋದ್ರಂತೆ. ನಿಮೇಚಾಂತರ ಮಾತ್ರೇಣ ಘೋರೈರಗ್ನಿಶಿಖೋಪಮೈ ದಿಶಶ್ಚಕಾರ ವಿಮಲಾ ಪ್ರದಿಶಶ್ಚ ಮಹಾರಥ. ಶ್ರೀರಾಮ ಬಾಣಗಳನ್ನು ಬಿಡ್ತಾ ಫೀಲ್ಡ್ ಕ್ಲಿಯರ್ ಅವಾಗಲೇ ಮಾಡಿಬಿಟ್ಟ. ಅವನ ಬಾಣದ ಪೆಟ್ಟು ತಿಂದವರು ವೇಗವಾಗಿ ಹಿಂದೆ ಹೋಗ್ತಾ ಇದ್ರು. ವಿಮಲಾ ದಿಶಶ್ಚಕಾರ, ದಿಕ್ಕುಗಳನ್ನು ಕ್ಲೀನ್ ಮಾಡಿದ. ಏತ್ವನ್ಯೇ ರಾಕ್ಷಸ ವೀರಾ ರಾಮಸ್ಯಾಭಿಮುಖೇ ಸ್ಥಿತಾ. ರಾಮನ ದೃಷ್ಟಿಗೆ ಕಂಡವರೇ ಅವರಿಲ್ಲ ಆಗ್ತಾ ಇದ್ರು. ತೇಪಿ ನಷ್ಟ ಸಮಾಸಾಧ್ಯ, ಹೀಗೆ ಬರ್ತಾ ಇದ್ರು, ಹೀಗೆ ಕಣ್ಮರೆಯಾಗಿ ಹೋಗ್ತಾ ಇದ್ರು. ಅದರ್ಶನಾದಾಪತಿತಾಹ ಪುನಶ್ಚ ಅದರ್ಶನಂ ಗತಾಹ ಇತ್ತಾಗೆ. ಎಲ್ಲಿಂದಲೋ ಬಂದವರು ಒಂದು ಕ್ಷಣದಲ್ಲಿ ಮಾಯ ಆಗೋಗ್ತಾ ಇದ್ರು. ರಾಕ್ಷಸಾನಾಂಚ ನಿನದೈಹಿ ಭೇರೀಣಾಂ ಚೈವ ನಿಸ್ವನೈಹಿ ಸಾ ಬಭೂವ ನಿಚಾಘೋರ ಭೂಯೋ ಘೋರತರಾಭವತ್. ರಾಕ್ಷಸರನಾದ ಭೇರಿಯ ಧ್ವನಿ ಇದೆಲ್ಲದರಿಂದ ರಾತ್ರಿ ಭಯಂಕರ ಆಯಿತು. ತೇನ ಶಬ್ದೇನ ಮಹತಾ ಪ್ರವೃದ್ಧೇನ ತಮಂತತಃ ತ್ರಿಕೂಟ ಕಂದರ ಕಿರಣ ಪ್ರವ್ಯಾಹರ ಇವಾಚಲ. ಅವಾಗ ಇಲ್ಲಿ ಆಗುತ್ತಾ ಇರುವ ಸದ್ದು, ಲಂಕೆಯ ಮುಂಭಾಗದಲ್ಲಿ, ಆ ಕೋಟೆಯ ಮುಂಭಾಗದಲ್ಲಿ ಆಗ್ತಾ ಇರುವ ಸದ್ದು, ಅದು ಆ ಶಬ್ದ ಎಲ್ಲಿಗೆ ಹೋಗಬೇಕದು? ದೊಡ್ಡ ಆ ಬೆಟ್ಟ, ಅದಕ್ಕೆ ಹೊಡೆದು ವಾಪಸ್ ಬರ್ತಾ ಇತ್ತಂತೆ. ದೊಡ್ಡ ಬೆಟ್ಟ ಅದು, ಆ ಬೆಟ್ಟಕ್ಕೆ ಹೊಡೆದು ವಾಪಸ್ ಬರ್ತಾ ಇತ್ತು. ನಮ್ಮಲ್ಲಿ ಇವಾಗ ಅದೇ ರೀತಿ ಇದೆ. ಎಲ್ಲಿ ಗೋಡೆ ಅಥವಾ ಮನೆ ಆಕ್ರಮಿಸ್ಕೊಂಡಿರುತ್ತೆ, ಕಾಂಪೌಂಡ್ ಇರುತ್ತೆ, ನಡುವೆ ಕಿರಿದಾದ ಜಾಗ ಇರುತ್ತೆ ಒಂದು ರಸ್ತೆಯಲ್ಲಿ, ವಾಹನದವರು ಹಾರ್ನ್ ಹೊಡೆದ್ರೆ ಅದು ತಿರುಗಿ ಹಿಂದೆ ಇದ್ದವ್ರ ಕಡೆಗೆ ಬರುತ್ತೆ ವೇಗವಾಗಿ. ಶಬ್ದದ ಸ್ವಭಾವ ಅದು. ಆ ರೀತಿ ಆಗ್ತಾ ಇತ್ತಂತೆ. ಅದು ಹೇಗಿತ್ತು? ಪ್ರವ್ಯಾಹರತ್, ಇದು ಪರ್ವತ ಮಾತಾಡ್ತಾ ಇದೆಯೋ ಎಂಬಂತೆ ಜನರಿಗೆ ಅನ್ನಿಸ್ತಾ ಇತ್ತಂತೆ. ಪ್ರವ್ಯಾಹರ ದಿವಾಚಲ ಗೋಲಾಂಗೂಲ ಮಹಾಕಾಯ ತಮಸಾತುಲ್ಯವರ್ಚಸ ಸಂಪರಿಶ್ವಜ್ಯ ಬಾಹುಭ್ಯಾಂ ಭಕ್ಷಯನ್ ರಜನೀಚರಾನ್. ಅದರಲ್ಲಿ ಗೋಲಾಂಗೂಲ
ಗೋವಿನಂತೆ ತುದಿಯಲ್ಲಿ ಗೊಂಡೆಯ ಬಾಲದವರು, ಗೋಲಾಂಗೂಲರು, ಅವರು ವೇಗವಾಗಿ ಅವರ ಮೈ ಮೇಲೆ ಬಿದ್ದು ಗಟ್ಟಿಯಾಗಿ ಅಪ್ಪಿಕೊಂಡು ರಾಕ್ಷಸರನ್ನ ಅವರನ್ನ ಹರಿದು ಬಿಡ್ತಾ ಇದ್ರಂತೆ ಬಾಯಿಂದ. ಉಗುರನ್ನ ಇದು ಹಲ್ಲನ್ನ ಬಳಸಿ ಅವರನ್ನ ಕಿತ್ತು ತಿಂದು ಬಿಡ್ತಾ ಇದ್ರು. ತಿಂತಿರ್ಲಿಲ್ಲ, ಕಿತ್ತುತ್ತಾ ಇದ್ರು. ಆಗ ಹನುಮಂತ ಮತ್ತೆ ಅಂಗದ ಇಬ್ಬರಿಗೂ ಬಿತ್ತು. ಇಂದ್ರಜಿತ್ತು ರಥಂ ತ್ಯಕ್ತ್ವಾ ಹತಾಶ್ವೋ ಹತಸಾರಥಿ ವಾನರೇಣ ಸಹಾಯಸ್ತಃ ತತ್ರೈವಾಂತರಧೀಯತ. ಇಂದ್ರಜಿತ್ ಹನುಮಂತನ ಕಡೆ ತಗಲಾಕೊಂಡ. ಹನುಮಂತನ ಪರಾಕ್ರಮದಿಂದ ಬೆದರಿ ಒಂದು ಕ್ಷಣದಲ್ಲಿ ಕಣ್ಮರೆಯಾಗಿ ಆಯ್ತು. ಅವನ ರಥ ಹೋಯ್ತು, ಕುದುರೆ ಹೋಯ್ತು, ಸಾರಥಿ ಸತ್ತ. ಕೂಡಲೇ ಕಣ್ಮರೆಯಾಗಿ ಹೋದ. ಕೆಲವು ಮಹಾಭಾರತದ ಪಾಠಗಳಲ್ಲಿ ಅಂಗದ ಅಂತ ಪಾಠ ಇದೆ. ಇಲ್ಲ, ಬಹಳ ಗ್ರಂಥ ಸಂವಾರದಲ್ಲಿ ಮುಂದೆ ನಾವು ನೋಡುವ ರೀತಿಯಲ್ಲಿ ಅಂಗದ ಅಲ್ಲ, ಅದು ಯಾವುದೋ ಪ್ರಕ್ಷೇಪ ಆಗಿದೆ, ಹನುಮಂತ ಅಂತ ಇಟ್ಕೊಳ್ಬೇಕು. ತತ್ಕರ್ಮ ಹರಿಪುತ್ರಸ್ಯ ಸರ್ವೇ ದೇವಾ ಸಹರ್ಷಿಭಿ ತುಷ್ಟುವು ಪೂಜನಾರ್ಹಸ್ಯ ತೌಚೋಭೌ ರಾಮ ಲಕ್ಷ್ಮಣವು. ಹೀಗೆ ಹನುಮಂತ ಇಂದ್ರಜಿತನನ್ನು ಓಡಿಸಿದ್ದಕ್ಕೆ ಬಹಳ ಸಂತೋಷಪಟ್ಟರು ಎಲ್ಲರೂ ಕೂಡ. ಕಪಿಗಳಿಗೆಲ್ಲ ಸಂತೋಷ ಆಯಿತು. ಸಾಧ್ವಿಸಾಧಿತಿ ನೇದುಶ್ಚ ದೃಷ್ಟ್ವಾ ಶತ್ರುಂ ಪರಾಜಿತಂ. ಇಂದ್ರಜಿತ್ ರಾವಣನಷ್ಟೇ ಬಲ, ರಾವಣನಷ್ಟೇ ಪರಾಕ್ರಮ. ಅವನು ಓಡಿ ಹೋದಾಗ ಖುಷಿ ಆಗದೆ ಇರುತ್ತಾ? ಬಹಳ ಸಿಟ್ಟು ಮಾಡಿಕೊಂಡ ಅಂತೆ ಇಂದ್ರಜಿತ್. ಸೋಂತರ್ಧಾನಗತ ಪಾಪೋ ರಾವಣೀನ ರಣಕರ್ಚಿತ ಬ್ರಹ್ಮದತ್ತವರೋ ವೀರೋ ರಾವಣಿ ಕ್ರೋಧ ಮೂರ್ಛಿತ. ಮತ್ತೆ ಸಿಟ್ಟು ಬಂತು ಅವನಿಗೆ. ಬ್ರಹ್ಮದೇವರ ವರ ಇಂದ್ರಜಿತ್ ಮತ್ತೆ ಅದೃಶ್ಯನಾಗಿ ಬಂದ. ಅದೃಶ್ಯೋ ನಿಶಿತಾನ್ ಬಾಣಾನ್ ಮುಮೋಚಾಶ ನಿವರ್ಚಸಃ ರಾಮಂ ಚ ಲಕ್ಷ್ಮಣಂ ಚೈವ ಘೋರೈರ್ನಾಗಮಯೈಶ್ವರೈಃ. ವೇಗವಾಗಿ ಬಾಣಗಳನ್ನು ಎಸೆದು ಎಲ್ಲರನ್ನ ಮೂರ್ಛಿತರನ್ನಾಗಿ ಮಾಡಿದ. ಕಾಣದೆ ಹೊಡಿತಾ ಇದ್ದಾನೆ. ಅವತ್ತಿನ ಕಾಲದಲ್ಲಿ ಯಾವತ್ತೂ ನೇರ ಯುದ್ಧ ಮಾಡಬೇಕು ಅಂತ. ಇವತ್ತು ಅದೇ ಧರ್ಮ. ಸೈನ್ಯದವರೆಲ್ಲ ಸಿಡಿಯುವ ಸಿಡಿತಲೆಗಳನ್ನು ಏನು ಮಾಡ್ತಾರೆ, ಎಲ್ಲಿಂದಲೋ ದಾಳಿ ಮಾಡ್ತಾರೆ, ಎಲ್ಲಿಂದ ಅಂತಾನೆ ಗೊತ್ತಿರಲ್ಲ. ಶಾರ್ಪ್ ಶೂಟರ್ಸ್ ಇರ್ತಾರೆ, ಎಲ್ಲಿಂದ ಹೊಡಿತಾರೆ ಅನ್ನೋದೇ ಗೊತ್ತಿರಲ್ಲ. ಆದರೆ ಅದನ್ನ ಏನು ಪುಕ್ಕಲುತನ ಅಧರ್ಮ ಅಂತ ನಾವೇನು ಪರಿಗಣಿಸಿಲ್ಲ. ಈಗ ಅದು ಅವರೆಲ್ಲ ವೀರರೇ. ಆದರೆ ಅವತ್ತಿನ ಕಾಲದಲ್ಲಿ ಎದುರು ಹೊಡಿಬೇಕು. ಮತ್ತೆ ಅವತ್ತಿನ ಕಾಲದಲ್ಲಿ ಯುದ್ಧ ಅಟ್ಲೀಸ್ಟ್ ಪರಿಚಯ ಇರೋರ ಜೊತೆಗೆ ಯುದ್ಧ ಮಾಡಿ ಅಂತ, ಯಾರೋ ಅಪರಿಚಿತರ ಜೊತೆಗೆ ಯುದ್ಧ ಅಲ್ಲ. ಅವತ್ತಿನ ಕಾಲದಲ್ಲಿ ತಮ್ಮ ಹೆಸರನ್ನು ಹೇಳ್ಕೊಂಡು ಗೋತ್ರವನ್ನು ಹೇಳ್ಕೊಂಡು ಯುದ್ಧ ಮಾಡ್ತಾ ಇದ್ರು. ಇವತ್ತು ಅದನ್ನೆಲ್ಲ ಕೇಳಿದ್ರೆ ಆಶ್ಚರ್ಯ ಅಂತ ಅನ್ಸುತ್ತೆ. ಓ, ಹೀಗೆಲ್ಲ ಉಂಟಾ ಅಂತ. ಯಾರು ಕೊಲ್ತಾರೆ ಗೊತ್ತಿಲ್ಲ, ಯಾರನ್ನ ಕೊಲ್ತಾನೆ ಗೊತ್ತಿಲ್ಲ, ಹೇಗೆ ಕೊಲ್ತಾನೆ ಗೊತ್ತಿಲ್ಲ, ಎಲ್ಲಿಂದ ಕೊಲ್ತಾನೆ ಅಂತ ಗೊತ್ತಿಲ್ಲ. ಇದು ಎಲ್ಲವೂ ಕೂಡ ಇವತ್ತು ನಮಗೆ ಒಪ್ಕೊಂಡ್ಬಿಟ್ಟಿದೀವಿ. ಓಕೆ, ಒಟ್ಟು ಯುದ್ಧದಲ್ಲಿ ಗೆದ್ರೆ ಸಾಕು ಅಂತ. ಅವತ್ತು ಹಾಗಲ್ಲ. ಅವತ್ತು ಬೇರೆ ತರಹ. ಯುದ್ಧಕ್ಕೆ ಅಂತ ಬರೋರು ತೌತೇನ ಪುರುಚವ್ಯಾಘ್ರೌ ಕ್ರುದ್ಧೇನಾಚಿ ವಿಚೈಶ್ವರೈಃ ಸಹಸಾಭಿ ಹತೌ ವೀರೌ ತದಾ ಪ್ರೇಕ್ಷಂತ ವಾನರಾಃ. ಯಾವಾಗ ರಾಮ ಲಕ್ಷ್ಮಣರನ್ನು ಬಾಣಗಳಿಂದ ಎಚ್ಚಿದ, ಬಬಂಧತೌ ರಾಜಸುತೌ ಮಹಾತ್ಮ, ಅವರಿಬ್ಬರನ್ನು ಕಟ್ಟಿದ, ಅವನು ಲಂಕೆಗೆ ತೆರಳಿದ ಅನ್ನುವಲ್ಲಿಗೆ 44ನೆಯ ಸರ್ಗ. ಸತಸ್ಯ ಗತಿಮನ್ವಿಚ್ಛನ್ ರಾಜಪುತ್ರ ಪ್ರತಾಪವಾನ್ ದಿದೇ ಚಾತಿ ಬಲೋ ರಾಮೋ ದಶವಾನರಯೂಥಪಾನ್. ಹೇಗೆ ಈ ಯುದ್ಧ ಆಯಿತು? ಮತ್ತೆ ವಾಪಸ್ಸು ಬಂದು ಹೇಳ್ತಾ ಇದ್ದಾರೆ. ರಾಮ ಆಜ್ಞೆ ಮಾಡ್ತಾ ಇದ್ದ ಎಲ್ಲರಿಗೂ ಕೂಡ. ಯಾವಾಗ ಹನುಮಂತನಿಂದ ತಪ್ಪಿಸಿಕೊಂಡ, ಅದು ಆಗಿ ಕೆಲವು ಗಂಟೆಗಳಾದ ಮೇಲೆ ಇದು ಘಟನೆ ನಡೆದದ್ದು. ಯಾಕೆಂದ್ರೆ ನಮಗೆ ಅದು ತಾತ್ಪರ್ಯ ನಿರ್ಣಯದಿಂದ ಸ್ಪಷ್ಟ. ಕೆಲವು ಗಂಟೆಗಳಾಗಿದೆ, ಓಡಿ ಹೋಗಿದ್ದಾನೆ, ಮತ್ತೆ ಬಂದು ಯುದ್ಧ ಮಾಡ್ತಾ ಇದ್ದಾಗ
ರಾಮ ನೋಡಿ 10 ಜನರಿಗೆ ಆಜ್ಞೆ ಮಾಡಿದ್ದಂತೆ. ನೀಲ, ಅಂಗದ, ಶರಭ, ವಿವಿಧ, ಹನುಮಂತ, ಸಾನುಪ್ರಸ್ಥ, ಋಷಭಸ್ಕಂಧ ಅವರಿಗೆ ಆಜ್ಞೆ ಮಾಡಿದ್ದ. ಮತ್ತೆ ಇನ್ನಿಬ್ಬರು ಸುಷೇಣನ ಮಕ್ಕಳು, ದೌ ಸುಷೇಣಸ್ಯ ದಾಯಾದೌ, ಅವರಿಗೆ ಆಜ್ಞೆ ಮಾಡಿದ್ದ. ಅವರು ಹೋಗಿ ಹುಡುಕಾಡ್ತಾ ಇರಬೇಕಾದ್ರೆ ಈ ಪರಿಸ್ಥಿತಿ ಆಗಿದ್ದು. ಅದು ಹೇಗಾಗಿದ್ದು ಅಂತ ಹೇಳಿದ್ರೆ, ಅಂಧಕಾರೇ ನದದೃಜು ಮೇಘೈ ಸೂರ್ಯಮಿವಾವೃತಂ, ಎಲ್ಲ ಕಡೆ ಕತ್ತಲೋ ಕತ್ತಲು, ಬೆಳಗಾಗಿದೆ ಕತ್ತಲು, ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ. ಕತ್ತಲು ಸರಿದು ಬೆಳಕಾದಾಗ ಇವರಿಬ್ಬರೂ ಕೂಡ ಕೆಳಗಡೆ ಬಿದ್ದಿದ್ದಾರೆ. ರಾಮ ಲಕ್ಷ್ಮಣಯೋರೇವ ಸರ್ವದೇಹಭಿದಶ್ಚರಾನ್ ಭೃಜಮಾವೇಶಯಾಮಾಚ ರಾವಣಿ ಸಮಿತಿಂಜಯ. ಯುದ್ಧದಲ್ಲಿ ಗೆಲ್ಲಬಲ್ಲ ಇಂದ್ರಜಿತು ಬಾಣಗಳಿಂದ ರಾಮ ಲಕ್ಷ್ಮಣರ ಒಂದು ಚೂರೂ ದೇಹದ ಅವಯವಗಳನ್ನೇ ಬಿಟ್ಟಿಲ್ಲ, ಎಲ್ಲ ಕಡೆ ಬಾಣಗಳನ್ನು ಪೋಣಿಸಿ ಬಿಟ್ಟಿದ್ದಾನೆ. ತಯೋಕ್ಷತ ಮಾರ್ಗೇಣ ಸುಸ್ರಾವ ರುಧಿರಂಬಹು ತಾವು ಬಹು ಸಂಪ್ರಕಾಚೇತೆ ಪುಷ್ಪಿತಾವಿವ ಕಿಂಶುಕವು. ಅವರಿಬ್ಬರ ಮೈಯಲ್ಲೆಲ್ಲ ರಕ್ತ. ಹೇಗೆ? ಪುಷ್ಪಿತಾವಿವ ಕಿಂಶುಕವು, ಮುತ್ತುಗದ ಮರ ಹೂ ಬಿಟ್ರೆ ಹೇಗೋ ಹಾಗೆ ತೋರ್ತಾ ಇದ್ರಂತೆ. ಮುತ್ತುಗದ ಎಲೆ ಇರುತ್ತಲ್ಲ, ಅದನ್ನೇ ನಾವು ಪೋಣಿಸಿಕೊಂಡು ಊಟ ಮಾಡೋದು. ಆ ಮುತ್ತುಗದ ಮರ ಹೂ ಬಿಟ್ಟಾಗ ಕೆಂಪಗಿರುತ್ತೆ. ಆ ರೀತಿ ಇವರು ಹೂ ಬಿಟ್ಟ ಮುತ್ತುಗದ ಮರದಂತೆ ಇದ್ರು. ಪುಷ್ಪಿತಾವಿವ ಕಿಂಶುಕವು. ನೋಡಿ, ವಾಲ್ಮೀಕಿಗಳದ್ದು ತಟಸ್ಥ ದರ್ಶನ. ಇಲ್ಲಿ ಅಲ್ಲಿ ಹೇಗೆ ವರ್ಣನೆ ಮಾಡಿದ್ರೋ ಹಾಗೆ ಇಲ್ಲೂ ವರ್ಣನೆ ಮಾಡಿದ್ರು. ಮಹಾಭಾರತದಲ್ಲೂ ಸೇಮ್ ಇದೆ. ಖಂಡಿತ ಅಲ್ಲ, ಅದೇ ಆ ಮರ ಹಾಗೆ ಇರೋದು, ಅದರಿಂದಾಗಿ ಮರ ಅಂತ ವರ್ಣನೆ ಮಾಡಿದ್ರು. ತತ ಪರ್ಯಂತ ರಕ್ತಾಕ್ಷೋ ಭಿನ್ನಾಂಜನ ಚಯೋಪಮಃ ರಾವಣಿರ್ಭ್ರಾತರೌ ವಾಕ್ಯಂ ಅಂತರ್ಧಾನಗತೋ ಬ್ರವೀತ್. ಆಮೇಲೆ ನೋಡಿದ, ತತ ಪರ್ಯಂತ ರಕ್ತಾಕ್ಷ, ಪೂರ್ತಿ ಕೆಂಗಣ್ಣನಾಗಿದ್ದ ಇಂದ್ರಜಿತ್ ನೋಡಿ ಹೇಳಿದನಂತೆ. ಹೇಳಬೇಕಾದ್ರೂ ನೇರವಾಗಿ ಹೇಳಲಿಲ್ಲ. ಅಂತರ್ಧಾನಗತಃ, ಯಾರಿಗೂ ಕಾಣದಂತೆ ಹೇಳಿದ. ಯುದ್ಧಮಾನ ಮನಾಲಕ್ಷ್ಯಂ ಶಕ್ರೋಪಿ ತ್ರಿದಶೇಶ್ವರ ದ್ರಷ್ಟುಮಾತಾದಿತಂ ವಾಪಿ ನ ಶಕ್ತ ಕಿಂ ಪುನರ್ಜುವಾಂ. ನಾನು ಯುದ್ಧ ಮಾಡಬೇಕಾದ್ರೆ ಎಲ್ಲಿ ಓಡಾಡ್ತೇನೆ, ಹೇಗೆ ಮಾಡ್ತೇನೆ ಅಂತ ಇಂದ್ರನಿಗೆ ಕೂಡ ನೋಡ್ಲಿಕ್ಕಾಗಲ್ಲ. ಇಂದ್ರ ಕೂಡ ಟ್ರೇಸ್ ಮಾಡ್ಲಿಕ್ಕಾಗಲ್ಲ. ಓ, ಇವನು ಇಲ್ಲಿದ್ದಾನೆ ಅಂತ. ಆ ತರಹದ ಯುದ್ಧ ಮಾಡ್ತೇನೆ. ಇನ್ನು ನಿಮ್ಮಿಬ್ಬರ ಪಾಡೇನು ಮನುಷ್ಯ ಕುಟ್ಟಿಗಳೇ. ಪ್ರಾಪಿತಾನ್ವಿಷುಜಾಲೇನ ರಾಘವೌ ಕಂಕಪತ್ರಿಣ ಏಷ ರೋಷ ಪರೀತಾತ್ಮ ನಯಾಮಿ ಯಮ ಸಾಧನೌ. ಈಗ ನೋಡ್ತಾ ಇರಿ, ನಿಮ್ಮಿಬ್ಬರನ್ನ ಯಮಲೋಕಕ್ಕೆ ಒಯ್ಯುತ್ತೇನೆ ಅಂತ ಹೇಳಿ ಮತ್ತೆ ಬಾಣಗಳನ್ನು ಎಸೆದ. ಭಿನ್ನಾಂಜನ ಚಯಶ್ಯಾಮಃ ವಿಸ್ಫಾರ್ಯ ವಿಪುಲಂ ಧನು ಭೂಯ ಏವ ಶರಾನ್ ಘೋರಾನ್ ವಿಸಸರ್ಜ ಮಹಾಮೃದೇ. ಭಿನ್ನಾಂಜನ ಚಯಶ್ಯಾಮಃ, ಕಾಡಿಗೆಯ ಮಲೆಯಂತೆ ಇರುವ, ಅಷ್ಟು ಕಪ್ಪಗಿರುವ ಈ ಇಂದ್ರಜಿತು ಮತ್ತೆ ಬಾಣಗಳನ್ನು ಎಸೆದು ನನಾದ, ಗರ್ಜಿಸಿದ. ಎಲ್ಲರೂ ಕಪ್ಪೆ. ಇಂದ್ರಜಿತು ಕಪ್ಪು, ರಾವಣನು ಕಪ್ಪು, ಕುಂಭಕರ್ಣನು ಕಪ್ಪು, ಎಲ್ಲರೂ ಕಪ್ಪೆ. ಆ ತರಹದ ಕಪ್ಪು ಮನುಷ್ಯ, ಕಪ್ಪು ಮನಸ್ಸಿನಿಂದ ಕಪ್ಪು ಶಬ್ದವನ್ನು ಹೇಳಿದ. ನಾನು ಗೆದ್ದೆ ಅಂತ ಅನ್ನುವಲ್ಲಿಗೆ ಇವತ್ತು ನಿಲ್ಲಿಸೋಣ. ನಾಳೆ ಇದರಿಂದ ಮುಂದುವರಿಸಿ ಬಿಡುಗಡೆ ಆಗತ್ತೆ. ಕೃಷ್ಣಾರ್ಪಣಮಸ್ತು.